ಅವರು ಸ್ಕೂಲ್ ಯೂನಿಫಾರ್ಮ್ ಧರಿಸಿದ್ರು, ರಕ್ತ ಸುರಿತಿತ್ತು. ಅವ್ರ ಮನೆಯಲ್ಲಿ ಏನ ಬಿದ್ದಿದ್ದೆ, ಅದಕ್ಕೆ ನ್ಯಾಯ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು ಫಿಸಿಕಲ್ ನೋಟಿಸ್ ಕೊಡಬೇಕಂದು ಗೊತ್ತಿಲ್ವಾ SITಗೆ. ಇದು ಬ್ಲಾಕ್ ಮೇಲೋ, ಬ್ಲೂ ಮೇಲೋ, ರೆಡ್ ಮೇಲೋ, ಯಾವ ಮೇಲೋ ಗೊತ್ತಿಲ್ಲ. ಬಟ್ ಕ್ಲೀನ್ ಶೀಟ್ ಮೇಲು, ಚಾರ್ಜ್ ಶೀಟ್ ಮೇಲು ಸುಜಾತಾ ಭಟ್ಟು. ಇದು ಒಂದು ಕಲ್ಪನೆ. ಬಟ್ ಅದರಿಂದ ವೇದವಲ್ಲಿ ಇಲ್ಲ, ಪದ್ಮಲತಾ ಇಲ್ಲ, ಸೌಜನ್ಯ ಇಲ್ಲ, ಲಕ್ಷ್ಮಿ ಯಮುನಾ ಇಲ್ಲ, ಆನೆ ಮೌತ ಇಲ್ಲ ಅಂದಾಗತ್ತಾ? ಸೌಜನ್ಯ ಕೊಲೆ ಪ್ರಕರಣ ನಂತರ ನೋ ಸೌಜನ್ಯ, ನೋ ರೇಪ್, ನೋ ಮರ್ಡರ್, ನೋ ಬುರಿಯಲ್. ವುಮನ್ ಆರ್ ಸೇಫ್. ಸೌಜನ್ಯಕ್ಕೆ ಮೊದಲು ಅನ್ಸೇಫ್. ಪೊಲೀಸರಿಗೆ ಇದನ್ನ ತನಿಖೆ ಮಾಡೋಕ್ಕೆ ಯೋಗ್ಯತೆ ಅಲ್ವಾ ಕರ್ನಾಟಕ ಸರ್ಕಾರ? ಅಷ್ಟೊಂದು ವೀಕಾ ಅಂದರೆ ಪೊಲೀಸರು ಡಿಸೈಡ್ ಮಾಡಿಬಿಟ್ರು, ತನಿಖಾಧಿಕಾರಿಗಳು ಡಿಸೈಡ್ ಮಾಡಿಬಿಟ್ರು. ಈಗ ಅವನ್ನ ಜೈಲಿಗೆ ಹಾಕಿದ್ರು. ಯಾವುದೋ ಲಾಯರ್ ಹೋಗಿ ಕ್ರಾಸ್ ಮಾಡ್ತಾನೆ ತಾಕತ್ತಿರೋನು. ನಾನು ಬೆಂಗಳೂರು ಲಾಯರು, ನಾನು ಯಾಕೆ ಮಂಗಳೂರು ಹೋಗ್ತೀನಿ? ನಮಸ್ಕಾರ, ಜಿ ವೈಬ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ ಕೊನೆಯ ವಾರದಲ್ಲಿ SIT ಕಡೆಯಿಂದ ವರದಿ ಸಲ್ಲಿಕೆ ಆಗಲಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಹುಟ್ಟುಹಾಕಿತ್ತು. ಹಾಗಾಗಿ ಈ ವರದಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಹಾಗಾದ್ರೆ ಈಗ ಮಧ್ಯಂತರ ವರದಿಯನ್ನ ಸಲ್ಲಿಸ್ತಾರ ಅಥವಾ ಪೂರ್ಣ ವರದಿ ಸಲ್ಲಿಕೆ ಆಗತ್ತಾ? ಈ ಪ್ರಕರಣದ ಮೂಲಕ ಧರ್ಮಸ್ಥಳ ಅನ್ನುವಂತಹ ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಸಿಗತ್ತಾ? ಅಪರಾಧಿಗಳಿಗೆ ಇಲ್ಲಿ ಶಿಕ್ಷೆ ಆಗತ್ತಾ? ಹೀಗೆ ಸಹಜವಾಗಿ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನ ಹುಟ್ಟುಹಾಕಿತ್ತು. SIT ಸಂಪೂರ್ಣವಾಗಿ ಒಂದು ಪ್ರಾಮಾಣಿಕ ತನಿಖೆಯನ್ನ ಮಾಡ್ತಾ ಇದೆ ಅಂತ ಭಾವಿಸಿ ನಾವು ನೋಡುವುದಾದ್ರೆ ವರದಿ ಅಕ್ಟೋಬರ್ ಅಂತ್ಯದ ವಾರದಲ್ಲಿ ಲಭ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್, ಇದು ಮಧ್ಯಂತರ ವರದಿ ಕೊಡ್ತಾರಾ ಅಥವಾ ಪೂರ್ಣ ಪ್ರಮಾಣದ ವರದಿ ಲಭ್ಯವಾಗುತ್ತಾ, ಹೇಗೆ ಅಂತ? ಈಗ ಫೈನಲ್ ರಿಪೋರ್ಟೇ ಕೊಡ್ತಾರೆ. ಇದು 3/7/2025 ಒಂದು ರಿಪೋರ್ಟ್ ಕೊಡ್ತಾರೆ. ಅದನ್ನು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಎಂದು ನೋಂದಣಿ ಮಾಡಿಕೊಂಡು ಪೊಲೀಸರೇ ನ್ಯಾಯಾಧೀಶರ ಹತ್ರ ಹೋಗಿ ಅನುಮತಿ ಪಡೆದು ಅದನ್ನು FIR ಆಗಿ ಮಾಡ್ತಾರೆ. ಕ್ರೈಮ್ ನಂಬರ್ 39/2025 ಅಫೆನ್ಸು 211A of BNS ಎಂದು ಮಾಡ್ತಾರೆ. ನನ್ನ ಪ್ರಕಾರ ಆ ಪ್ರೊಸೀಜರೇ ತಪ್ಪಿದೆ ಅಂತೀನಿ. ಲೀಗಲಿ ರಾಂಗ್ ಅದು. ಅದರ ಆಧಾರದ ಮೇಲೆ 11/7/2025 ಯಾರು ಭೀಮಾ ಮುಸುಕದಾರಿ, ಈಗ ಚಿನ್ನಯ್ಯ ಅವ್ರದ್ದು ಹೇಳಿಕೆಗಳನ್ನು ರೆಕಾರ್ಡ್ ಮಾಡ್ತಾರೆ, ನ್ಯಾಯಾಧೀಶರು ಮಾಡಿದ್ದು. ಈಗ FIRನ ಓದಿ ನೋಡಿದರೆ 12 ವಯಸ್ಸು 15 ವಯಸ್ಸು ಹುಡುಗಿರನ್ನು ಊತಾಕಿದ್ದಾರೆ. ಅವರು ಸ್ಕೂಲ್ ಯೂನಿಫಾರ್ಮ್ ಧರಿಸಿದ್ರು, ರಕ್ತ ಸುರಿತಿತ್ತು, ಇದೆಲ್ಲ ವಿಷಯಗಳು ಹೇಳ್ತಾರೆ. ಕೆಲವು ಮಹಿಳೆಯರದು ಮುಖ ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ, ಡೀಸೆಲ್ ಹಾಕಿ ಸುಟ್ಟಿದ್ದಾರೆ ಅನ್ನೋ ವಿಷಯ ಎಲ್ಲ ಕೂಡ ಅದರಲ್ಲಿ ಇದೆ. ನನಗೆ ಊತಾಕಲು ಆದೇಶ ಕೊಟ್ಟಿದ್ದು ಸೂಪರ್ವೈಸರ್ ಅಂತಾರೆ. ಸೂಪರ್ವೈಸರ್ ಆದೇಶ ಕೊಟ್ಟರೆ ಸೂಪರ್ವೈಸರ್ಗೆ ಆದೇಶ ಕೊಟ್ಟಿದ್ದು ಯಾರು? ಇದನ್ನೆಲ್ಲ ಕೂಡ ತನಿಖೆ ಮಾಡಬೇಕಾಗುತ್ತದೆ. ಅಂದರೆ ಸುಮಾರು ಹೆಣಗಳನ್ನು ನಾನು ಊತಾಕಿದೆ 1995 to 2014 ಅಲ್ಲ, ಇದು ಹಾಗೇ ಹೋಗ್ತಿತ್ತು. 19/7/2025 ಕರ್ನಾಟಕ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿದರು. ಅದರಲ್ಲಿ 4 IPS ಆಫೀಸರ್ಸು. ಈ 4 IPS ಆಫೀಸರ್ಸು ಈ ಚಿನ್ನಯ್ಯ ಮುಸ್ಕದಾರಿ ಭೀಮಾಂದಿ ಏನು ಕರಿತಾ ಇದ್ವಿ, ಆತನನ್ನು ಸುಮಾರು ಗಂಟೆಗಟ್ಟಲೆ ವಿಚಾರಣೆ ಮಾಡಿದ್ದು. ತದನಂತರ ಎಕ್ಸ್ಯೂಮೇಷನ್ ಆಯಿತು. ಒಟ್ಟಾರೆ 17 ಸ್ಪಾಟು. 17 ಸ್ಪಾಟಲ್ಲಿ ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 11ನಲ್ಲಿ ಮಾತ್ರ ಕೆಲವು ಬುರುಡೆಗಳು ಮತ್ತು ಮೂಳೆಗಳು ಸಿಕ್ತು, ಬೇರೆ ಕಡೆ ಏನು ಸಿಗಲಿಲ್ಲ ಅಂದರು. ಓಕೆ, ಇಟ್ ವೆಂಟ್ ಆನ್ ವೆಲ್ ಟಿಲ್ 23 August 2025.
ನೋಡಿ 23(8) ಅಂದರೆ ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಮಾಡಿರುವ 183 ಕನ್ಫೆಷನಲ್ ಸ್ಟೇಟ್ಮೆಂಟ್ ಇತ್ತು ಮತ್ತು ದೂರಿತ್ತು. ಬಟ್ ಪೊಲೀಸರು 9 ಸೆಕ್ಷನ್ಗಳನ್ನು ಆ್ಯಡ್ ಮಾಡ್ತಾರೆ. ಯಾವತ್ತು 23/8/2025 9 ಸೆಕ್ಷನ್ ನೋಡಿದರೆ ಆ ಸೆಕ್ಷನ್ಸು ಸುಳ್ಳು ದೂರು, fabricating documents for spoiling reputation, for extortion of money, ಅಂದು 336 BNS, ಮತ್ತೆ ಗಿವಿಂಗ್ ಫಾಲ್ಸ್ ಎವಿಡೆನ್ಸು, ಫಾಲ್ಸ್ ಡಾಕ್ಯುಮೆಂಟ್ ಕ್ರಿಯೇಷನು, ಸುಳ್ಳು ದೂರು ಅನ್ನೋದು 9 ಸೆಕ್ಷನಲ್ಲಿ ಪೊಲೀಸರು 9 ಸೆಕ್ಷನ್ ಅದೇ ಮೊಕದ್ದಮೆಯಲ್ಲಿ ಆ್ಯಡ್ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂದರೆ, ಈಗ ಪೊಲೀಸರು 23/8/2025 ತೀರ್ಮಾನ ಮಾಡಿಬಿಟ್ರು. ತಾವೇನು ಹೇಳಿದ್ರಿ ಈಗ ಅಂತಿಮ ವರದಿನ ಅಂದು ಕೇಳಿದ್ರಿ, ಎರಡನ್ನೂ ಮುಗಿಸ್ಬಿಟ್ರು ಅವ್ರು. 23ನೇ ತಾರೀಕು ಏನೆಲ್ಲ ಸೆಕ್ಷನ್ಸ್ ಅಳವಡಿಸಿದ್ದಾರೆ ಆ ಸೆಕ್ಷನ್ ಡೆಫಿನೇಷನ್ಸ್ ಓದಿದ್ರೆ ಗೊತ್ತಾಗುತ್ತೆ ಅದು ಫೈನಲ್. ಆದ್ರೆ ಕೆಲವರಿಗೆ ಕ್ಲೀನ್ ಶಿಟ್ಟು, ಕೆಲವರಿಗೆ ಚಾರ್ಜ್ ಶಿಟ್ಟು. ರೈಟ್. ಹಾಗಾದ್ರೆ ಯಾಕೆ ಈ ಪ್ರಶ್ನೆನ ಕೇಳ್ತಿದ್ದೀನಿ ಅಂದ್ರೆ, ಇದೇ ಮಿಡಲ್ ಅಲ್ಲಿ ಚಿನ್ನಯ್ಯ ಯಾರದ್ದೋ ಅಣತಿಯ ಮೇಲೆ ನಾನು ಕೊಟ್ಟಂತಹ ಅದೇ ಪಾಯಿಂಟ್ಗೆ ಬರ್ತೀನಿ ನೋಡಿ. ಈಗ ಕುದುರೆ ಬಂದು ಬಂಡಿ ಗಾಡಿ ಮುಂಚೆ ಆಗ್ಬೇಕು, ಗಾಡಿ ಆಗ್ಬಿಟ್ಟು ಕುದುರೆ ಹಿಂದೆ ಹಾಕಕ್ ಬರಲ್ಲ. ಗಾಡಿ ಹೆಂಗ್ ಹೋಗುತ್ತೆ? ಅದು ಕುದುರೆ ಮುಂದೆ ಇರಬೇಕು, ಗಾಡಿ ಹಿಂದೆ ಇರಬೇಕು. ಇದು ಗಾಡಿನ ಮುಂದೆ ಹಾಕಿ ಕುದುರೆನ 23/8 ಸಿಟ್ಟು ಅವರು ಹಾಕ್ಬಿಟ್ರು. ಈಗ ಕುದುರೆ ಹೆಂಗ್ ಹೋಗುತ್ತೆ? ಬ್ಯಾಕ್ ಸೈಡ್ ಹೋಗ್ತಾ ಇತ್ತು. ಅಂದ್ರೆ 23/8/2025 ಇವತ್ತು ತನಕ ಕುದುರೆ ಹಿಂದ್ಗಡೆ ಇದೆ, ಗಾಡಿ ಮುಂದ್ಗಡೆ ಇದೆ, ಒಂದೇ ದಾರಿನಲ್ಲೇ ಗಾಡಿ ಹೋಗ್ತಾ ಇದೆ. ಆದ್ರೆ ಏನೋ ಅನುಮಾನಗಳು, ಯೂಟ್ಯೂಬು, ಮೇನ್ ಟ್ಯೂಬು, ಸೈಡ್ ಟ್ಯೂಬು, ಸ್ಟ್ರೈಟ್ ಟ್ಯೂಬು ಇದೆಲ್ಲ ಬರ್ತಿತ್ತು, ಎಲ್ಲ ಹೂಗೆ ಹೋಗೆ. ಬಟ್ ಆ ಸೆಕ್ಷನ್ಗಳು ಓದಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಚಿನ್ನಯ್ಯ ಮಿಡ್ಲಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಈ ತನಿಖೆಯ ದಿಕ್ಕನ್ನ ಬದಲಿಸಿ ಕೆಲವರಿಗೆ ಕ್ಲೀನ್ ಚಿಟ್ ಕೊಡೋ ಹಂಗ್ ಮಾಡ್ತಾ ಹಂಗೆ ಆಯ್ತು. ಈಗ ಸೆಕ್ಷನ್ ಗೊತ್ತಾಗುತ್ತೆ. ಅವನ್ನ ಬಂಧಿಸಿದ್ದು 23, ಈ ಸೆಕ್ಷನ್ಗಳು ಆ್ಯಡ್ ಮಾಡಿದ್ದು 23/8. ತದನಂತರ ಅವನ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೊಡ್ತಾರೆ. ಅಂದ್ರೆ ಪೊಲೀಸರು ಡಿಸೈಡ್ ಮಾಡಿಬಿಟ್ರು, ತನಿಖಾಧಿಕಾರಿಗಳು ಡಿಸೈಡ್ ಮಾಡಿಬಿಟ್ರು. ಈಗ ಅವನ್ನ ಜೈಲ್ಗೆ ಹಾಕಿದ್ರು. ಅಷ್ಟುವರೆಗೆ ಅವನು ಇನ್ಫಾರ್ಮರ್, ದೂರುದಾರ, ಆವತ್ತಿಂದ ಆರೋಪಿ ಆದಮೇಲೆ ನೋ ಲಾಯರ್, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟು ಕೊಡೋದಿಲ್ಲ. ಆತನನ್ನ 12 ದಿವಸ ಪೊಲೀಸ್ ಕಸ್ಟಡಿ ಕೊಡ್ತಾರೆ. ಪೊಲೀಸ್ ಕಸ್ಟಡಿಗೆ ಕೊಟ್ಟ ಮೇಲೆ ಮತ್ತೆ ಏನು ಕೊಡ್ತಾರೆ? ಒಂದು ಫರ್ದರ್ ಕನ್ಫೆಷನ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಆ 12 ದಿವಸ ಏನಾಯ್ತು? ತದನಂತರ 3 ದಿವಸ ಎಕ್ಸ್ಟೆನ್ಷನು, 3 ದಿವಸ ಎಕ್ಸ್ಟೆಂಡ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಮೇಲೆ ಮತ್ತೆ ನ್ಯಾಯಾಧೀಶರ ಹತ್ರ ಅದೇ ಪೊಲೀಸರು ಕರೆದುಕೊಂಡು ಬರ್ತಾರೆ. ಈಗ ನೀವು ನೋಡ್ಬೇಕು, ಅವನು ಜೈಲಿಗೆ ಹೋದ ಮೇಲೆ ಯಾರೆಲ್ಲ ಭೇಟಿಯಾದ್ರು, ಎಷ್ಟು ರೆಕಾರ್ಡ್ಸ್ ಇದೆ, ಅದಕ್ಕೆ ಮೊದಲು ಅಕೌಂಟಲ್ಲಿ ದುಡ್ಡು ಎಷ್ಟಿತ್ತು, ತದನಂತರ ಎಷ್ಟು ಅಕೌಂಟಲ್ಲಿ ಬಂತು, ಅವನಿಗೆ 2 ಜನ ಹೆಂಡತಿಯರು, ಅವ್ರ ಅಕೌಂಟಲ್ಲಿ ಏನಾಯ್ತು, ಅವರು ಇದೆಲ್ಲಾನು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ, ಮೊದಲಿಂದ ಕೊನೆವರೆಗೆ ಕುದುರೆ ಮೊದಲೇ ಇದ್ದು ಗಾಡಿ ಹಿಂದೆ ಇದ್ರೆ ಅದು ಒಂದೇ ಡೈರೆಕ್ಷನ್. ಇದು ಗಾಡಿ ಮುಂದೆ ಹೋಯ್ತು, ಕುದುರೆ ಹಿಂದೆ ಬಂತು. ಹಾಗಾದ್ರೆ ಈ ಫೈನಲ್ ರಿಪೋರ್ಟ್ ಅಲ್ಲಿ ಸರ್, ಅದು ಫೈನಲ್ ರಿಪೋರ್ಟ್ ಅಂತ ನಾವು ಡಿಸ್ಕಸ್ ಮಾಡ್ತಿರೋದ್ರಿಂದ ಕೇಳ್ತೀನಿ. 4 ಈಗ ಮಹೇಶ್ ಶೆಟ್ಟಿ, ಅದು ಈಗ ತಿಮ್ರೋಡಿ ಮಠನ್ ಅವರು, ವಿಠಲ ಗೌಡ್ರು ಅಂದ್ರೆ ಅವರು ಸೌಜನ್ಯ ಅವರ ಮಾವ, ಅವ್ರ ಮನೆಯಲ್ಲಿ ಏನ ಬಿದ್ದಿದ್ದೆ, ಅದಕ್ಕೆ ನ್ಯಾಯ ಸಿಗ್ಲಿಲ್ಲ. ಇನ್ನೊಂದು ಜಯಂತ್, ಈಗ 4 ಜನ ವಿಸಿಲ್ ಬ್ಲೋವರ್ಸ್. ಇವ್ರನ್ನ ಯಾಕೆ ನೋಟಿಸ್, ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ? ಮಟ್ಟನ್ ಅವ್ರಿಗೆ 9 ನೋಟಿಸ್ ಕೊಟ್ಟಿದ್ದಾರೆ. 150 ಗಂಟೆ ವಿಚಾರಣೆ ಮಾಡಿದ್ರೆ ಮತ್ತೆ ಏನಕ್ಕೆ ನೋಟಿಸು? ಅಲ್ಲ, ಅದು ನೋಟಿಸ್ ಕೊಟ್ಟಿದೀವಿ, ಸರಿಯಾದಂತ ರಿಪ್ಲೈ ಇಲ್ಲ, ಅದು ಮಾತ್ರ ನೋಡಿ. ಅದಕ್ಕೆ ಮೊದಲು ಅವ್ರಿಗೆ 9 ನೋಟಿಸ್ ಕೊಟ್ಟಿದ್ದಾರೆ.
ಮೋರ್ ದೆನ್ 150 hours ಅಂದ್ರೆ ಮಧ್ಯಾಹ್ನ 12 ಗಂಟೆಗೆ ಹೋದ್ರೆ ಸಿಟ್ ಆಫೀಸ್ ಬೆಳ್ತಂಗಡಿನಲ್ಲಿ 12 ಗಂಟೆ ಹೋದ್ರೆ ರಾತ್ರಿ 1 ಗಂಟೆ 9 ಸತಿ ಅಟೆಂಡ್ ಆಗಿದ್ದಾರೆ. 150 ಗಂಟೆಗೆ ಮೇಲೆ ವಿಚಾರಣೆ ಆಗಿದೆ. ಮತ್ತೆ 10ನೇ ನೋಟಿಸ್ ಯಾಕೆ? ಈಗ ಮಾತಾಡೋರು 10ನೇ ನೋಟಿಸ್ ಮಾತ್ರ. ಈಗ ನಾನು ಯಾವುದೋ ಒಂದು ಯೂಟ್ಯೂಬ್ ನೋಡಿದೆ, ಕೊಟ್ರೆ ಹೋಗ್ಲೇಬೇಕಲ್ಲ. 9 ಸತಿ ಹೋಗಿದ್ರಲ್ಲ, ನಿಮ್ಮವ್ರು 1 ಸತಿನೂ ಹೋಗೋದಿಲ್ವಲ್ಲ. ಇದು ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣ ಹಚ್ಚೋದು. ಸೊ ಇನ್ ಬಿಟ್ವೀನ್ ದ ಲೈನ್ಸ್ ಓದಬಾರ್ದು, ಬಿಟ್ವೀನ್ ದ ಲೈನ್ಸ್ ಓದಬಾರ್ದು, ಫ್ರಮ್ ಫಸ್ಟ್ ಲೈನ್ ಟು ಸೆಕೆಂಡ್ ಎಂಡ್. ಈಗ ಸರ್ ಹಾಗಾದ್ರೆ ಈ ಪ್ರಕರಣದಲ್ಲಿ ಚಿನ್ನಯ್ಯ ಜೈಲ್ಪಾಲು, ಇನ್ನು ಉಳಿದ 4 ಜನ ನೋಟಿಸ್ಗೆ ಸ್ಪಂದನೆ ಕೊಟ್ಟಿಲ್ಲ ಅಂತಾನೆ ಅದ್ರಲ್ಲೇ ಇದೆ. ನೋಟಿಸ್ ಓದ್ದೆ ನಾನು. ನೀವು ಸಾಕ್ಷಿಗಳನ್ನ ನಾಶಪಡಿಸಬಾರ್ದು ಒಂದು ಒಂದಿದೆ. ಯಾವ ಸಾಕ್ಷಿಗಳು ಇದ್ದಾರೆ ಈಗ ಹೇಳಿ? ಸಾಕ್ಷಿಗಳನ್ನ ನಾಶಪಡಿದ ಯಾವ ಸಾಕ್ಷಿ? ಊತ ಹಾಕಿದ್ದಕ್ಕೆ ಸಾಕ್ಷ್ಯ, ದೂರಿಗೆ ಸಾಕ್ಷಿನ? ಏನ್ ಸಾಕ್ಷಿ? ನೀವು ಯಾರ ಹತ್ರನೋ ಮಾತಾಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು ಹೇಳಿ. ನೀವು ಇದ್ರ ಬಗ್ಗೆ ಏನು ಹೇಳಕ್ಕೆ ಕೊಡಬಾರ್ದು ಹೊರಗಡೆ ಅಂದ್ರೆ ಅದು ಹೆಂಗಾಗುತ್ತೆ? ನೀವು ಸ್ವಲ್ಪ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ. ಎಲ್ಲಿ ಈಗ ಅದನ್ನು ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಆನ್ಲೈನಲ್ಲಿ ಕೊಟ್ಟಿದ್ದಾರೆ, ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದು ಫಿಸಿಕಲ್ ನೋಟಿಸ್ ಕೊಡಬೇಕಂದು ಗೊತ್ತಿಲ್ವಾ SITಗೆ? ಫಿಸಿಕಲ್ ನೋಟಿಸ್ ಕೊಡದೆ ಆನ್ಲೈನ್ನಲ್ಲಿ ವಾಟ್ಸಪ್ಪಲ್ಲಿ ಹೆಂಗ್ ನೋಟಿಸ್ ಕೊಡ್ತೀರಾ ನೀವು? ಇದೇ SIT ತನಿಖೆಯನ್ನು ಆರಂಭದಿಂದ ನೀವು ಸೇರಿದಂಗೆ ಹಲವರು ಪ್ರಾಮಾಣಿಕ ಪ್ರಯತ್ನ ಅಂತಿದ್ರಿ. ಈಗ SIT ಗೊತ್ತಾಗಲ್ವಾ ಅಂತ ಕೇಳ್ತಿದ್ರಲ್ಲ, ಯಾಕೆ? ಅದೇ ಈಗ ನಾನು ಕುದುರೆ ಮುಂದೆ ಗಾಡಿ ಹಿಂದೆ ಇರುವಾಗ ಹಂಗ ಅಂದ್ಕೊಂಡೆ. ಈಗ ಗಾಡಿ ಮುಂದೆ ಹೋಯ್ತು, ಕುದುರೆ ಹಿಂದೆ ಬಂತು. ಸೊ ಒಂದೇ ಅಭಿಪ್ರಾಯ ಹೆಂಗಿರುತ್ತೆ ಆ ತರ ಇತ್ತು, ಬೇರೆ ತರ ಆಯ್ತು. ಎಲ್ಲ ಟೈಮಲ್ಲಿನೂ ಒಂದೇ ತರ ಹೇಳಕ್ಕಾಗತ್ತಾ? ಬೇಸ್ಡ್ ಅಪಾನ್ ದಿ ಸರ್ಕಮ್ಸ್ಟೆನ್ಸ್. ಈಗ SIT ಅವರು ಕೂಡ ತನಿಖೆ ಮಾಡಬೇಕಾದ್ರೆ ಅವಾಗ ಪ್ರಾಮಾಣಿಕ ಪ್ರಯತ್ನನೇ ಮಾಡಿದ್ದಾರೆ, ಈಗಲೂ ಪ್ರಾಮಾಣಿಕ ಪ್ರಯತ್ನನೇ ಮಾಡಿದ್ದಾರೆ. ಆಗ ಸಿಕ್ಕಂತ ಎವಿಡೆನ್ಸ್ ಹಿಂಗಿತ್ತು, ಈಗ ಸಿಕ್ತಿರೋ ಎವಿಡೆನ್ಸ್ ಹಿಂಗಿದೆ ಅಂತ ನೀವ್ ಯಾಕೆ ತಗೊಳಲ್ಲ? ಹಂಗೆ ತಗೊಳಕ್ ಬರೋದಿಲ್ಲ. ಯಾಕಂದ್ರೆ ಅದನ್ನು ಓದಿ. ಈಗ ಮಹಿಳಾ ಆಯೋಗ, ವುಮೆನ್ಸ್ ಕಮಿಷನ್ ಅವ್ರು ಏನು ಕೇಳಿದ್ರು ಅಂದು ಓದಿ. ಅವರು ಸುಮಾರು ಹಲವಾರು ಈ ಥರ ಪ್ರಕರಣಗಳು ನಡೆದಿದೆ, ಅಸಹಜ ಸಾವುಗಳಾಗಿದೆ, ಊತ ಹಾಕಿದ್ದಾರೆ ಅಂದು ಇದನ್ನು ತನಿಖೆ ಮಾಡಬೇಕಂದು ಮಹಿಳಾ ಆಯೋಗದವರು ಒಂದು ಪಿಟಿಷನ್ ಕೊಟ್ಟರು. ಅದ ಆಧಾರದ ಮೇಲೆ ಸರ್ಕಾರ ಒಂದು ಸಿಟ್ಟನ್ನು ರಚನೆ ಮಾಡಿದರು. ಅದರಲ್ಲಿ ಏನಿದೆ ಆದೇಶ? ಈ ಪ್ರಕರಣದಲ್ಲಿ ಎಲ್ಲೆಲ್ಲ FIR ನೋಂದಣಿ ಆಗಿದೆ ಅದನ್ನು ತನಿಖೆ ಮಾಡಿ ಅಂದು. ಈಗ ಯಾವ FIR ನೋಂದಣಿ ಆಗಿದೆ, ಯಾವ FIR ಅಲ್ಲಿ ಸರಿಯಲ್ಲ, ಸರಿ ಇದೆ, ಎಷ್ಟು ಜನ ಕಾಣೆ ಆಗಿದ್ದಾರೆ, ಎಷ್ಟು ಜನ ಊತ ಹಾಕಿದ್ದಾರೆ, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು. ಈಗ ಆ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಅವರೇ ಏನು ಹೇಳಿದ್ದು, ಇಲ್ಲಿ ಮಶಾನ ಇದೆ, ಆತ್ಮಹತ್ಯೆ ಆಗಿದೆ ಅಂತ ಅವರು ಎನ ಬಿದ್ದಿದ್ದೆ, ಎನ ಊತ ಹಾಕಿದೀವಿ ಒಂದು ಎಲ್ಲರೂ ಒಪ್ಕೊಳ್ತಾರೆ. ಯಾರು ಯಾರು ಊತ ಹಾಕಿದ್ದು? ಊತ ಹಾಕೋ ಅಧಿಕಾರ ಯಾರಿಗೆ ಇದೆ? ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾರು ಮಾಡಿದ್ದು, ಇನ್ಕ್ವೆಸ್ಟ್ ರಿಪೋರ್ಟ್ ಯಾರು ಮಾಡಿದ್ದು? ಅದು ಹೆಂಗ್ ಊತ ಹಾಕ್ತೀರಾ ನೀವು ವಿತೌಟ್ ಪ್ರೋಸೆಸ್ಸು? ಇದು ಅಂದ್ರೆ ಈಗ ನೋಡಿ, ಫ್ರಮ್ ದ ಬಿಗಿನಿಂಗ್ ವಿಸಿಲ್ ಬ್ಲೋವರ್ ಅಂದ್ರೆ ನ್ಯಾಯ ಕೇಳಿದವರು. ಪ್ರಾಣಗಳಿಗೆ ನ್ಯಾಯ ಬೇಕು, ಹೆಣಗಳಿಗೆ ನ್ಯಾಯ ಬೇಕು, ವಿಕ್ಟಿಮ್ಗೆ ನ್ಯಾಯ ಬೇಕು, ಅವ್ರ ಫ್ಯಾಮಿಲಿಗೆ ನ್ಯಾಯ ಬೇಕಂದು ಕೇಳಿರೋರು 4 ಜನಗೆ ಈಗ ನೋಟಿಸು ಬಂದಿಲ್ಲ ಅಂದ್ರೆ ಜೈಲು ಅನ್ನೋ ಪದ ಹೆಂಗ್ ಬಂತು ಅಂದ್ರೆ ಇವರು ಜೈಲು ಅನ್ನೋ ಪದ ಯಾಕೆ ಉಪಯೋಗ ಮಾಡ್ತಾರೆ? ಬಂಧಿಸ್ತೀವಂದು ಪದ ಯಾಕೆ? ವಿಟ್ನೆಸ್ ಅನ್ನೋ ಪದ ಅದನ್ನು ಓದಿದ್ರೆ ಗೊತ್ತಾಗುತ್ತೆ ಇದು ಎಲ್ಲಿ ಹೋಗ್ತಾ ಇದೆ ಎಂದು. ಇದು ಬ್ಲಾಕ್ ಮೇಲೋ, ಬ್ಲೂ ಮೇಲೋ, ರೆಡ್ ಮೇಲೋ, ಯಾವ ಮೇಲೋ ಗೊತ್ತಿಲ್ಲ. ಬಟ್ ಕ್ಲೀನ್ ಶೀಟ್ ಮೇಲು, ಚಾರ್ಜ್ ಶೀಟ್ ಮೇಲು, ಪ್ರೋಸೆಸ್ ಏನಿಲ್ಲ ಗೊತ್ತಾಗಿದೆಲ್ಲ. ಸೆಕ್ಷನ್ಸ್ 9 ಸೆಕ್ಷನ್ ಹಾಕಿದ್ದಾರೆ. ಹಂಗಾದ್ರೆ ಸರ್, ಚಿನ್ನಯ್ಯ ಮತ್ತು ಅನನ್ಯ ಭಟ್, ಈ ಸುಜಾತ ಭಟ್ ಪ್ರಕರಣ, ಅವರಿಬ್ಬರ ಮಿಸ್ಕಮ್ಯುನಿಕೇಶನ್ ಅನನ್ಯ ಭಟ್ ಮತ್ತು ಸುಜಾತ ಭಟ್ ಇದು ಒಂದು ಕಲ್ಪನೆ.
ಅದು ನಿಜ ಅಲ್ಲ. ಸೊ ನಿಜಾನೇ ಒಪ್ಕೋಬೇಕು, ನಾನು ಸುಳ್ಳನ್ನೇ ಒಪ್ಕೋಬೇಕು. ಅದನ್ನೇ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ತಪ್ಸಕ್ ಮಾಡಿದ್ರು ಅದು ನನಗೆ ಗೊತ್ತಿಲ್ಲ. ತನಿಖೆ ಅಧಿಕಾರಿಗಳು ಅಂದರೆ ಅನನ್ಯ ಭಟ್ ಅನ್ನೋ ಒಂದು ಹುಡುಗಿ ಇಲ್ಲ ಅಂದೇ ಕಾಣ್ತಾ ಇದೆ ಈಗ. ಬಟ್ ಅದರಿಂದ ವೇದವಲ್ಲಿ ಇಲ್ಲ, ಪದ್ಮಲತಾ ಇಲ್ಲ, ಸೌಜನ್ಯ ಇಲ್ಲ, ಲಕ್ಷ್ಮಿ, ಯಮುನಾ ಇಲ್ಲ, ಆನೆ ಮೌತ ಇಲ್ಲ ಅಂದಾಗತ್ತಾ? ಅಂದ್ರೆ ಎಲ್ಲಾ ಕೇಸ್ಗೂ ಕ್ಲೀನ್ ಚಿಟ್ ಕೊಟ್ಟಂಗ ಆಗ್ಲಿಲ್ವಾ ಇದು? ಇದು ಏನಾಗುತ್ತೆ, ಅದೇ ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಕೇಸಲ್ಲಿ ಕನ್ಸ್ಟ್ರಕ್ಷನ್, ಇನ್ನೊಂದು ಡಿಸ್ಟ್ರಾಕ್ಷನ್. ಸೊ ಡಿಸ್ಟ್ರಾಕ್ಷನ್ ಮಾಡಬೇಕಂದ್ರೆ ಒಂದು ಕನ್ಸ್ಟ್ರಕ್ಷನ್ ಬೇಕಾಗುತ್ತೆ. ಅನನ್ಯ ಭಟ್ ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಮಾಡಿ ವೇದವಲ್ಲಿ ಅನ್ನೋ ಒಂದು ಕನ್ಸ್ಟ್ರಕ್ಷನ್ ಡಿಸ್ಟ್ರಾಕ್ಷನ್ ಮಾಡೋಕ್ಕಾಗತ್ತೆ. ಇದು ಎಲ್ಲರೂ ನೋಡಿ ಇದು ಸುಳ್ಳು, ಅದರಿಂದ ಇದೆಲ್ಲನೂ ಸುಳ್ಳು. ಇನ್ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ ಹಂಗಾದ್ರೆ ಈ ಪ್ರಕರಣ. ನೆಕ್ಸ್ಟ್ ಈಗ ಜಾನ್ರು ಆರ್ಡರು, ಗ್ಯಾಗ್ ಆರ್ಡರ್ ಎಲ್ಲ ತಗೊಳ್ತಾರೆ. ಈಗ ನಾವು ಇಲ್ಲಿ ಮಾತಾಡಬಾರ್ದಂದು ಆದೇಶ ತಗೊಳ್ತಾರೆ. ಸೊ ಡಿಸ್ಕಷನ್ ಆನ್ ಸೌಜನ್ಯ. ಸೊ ಜಸ್ಟಿಸ್ ಟು ಡಿಪಾರ್ಟೆಡ್ ಸೋಲ್ಸ್ ಅಂದರೆ ಅದನ್ನು ಕ್ರಿಮಿನಲೈಸ್ ಮಾಡ್ತಾರೆ, ಮಾತಾಡಬಾರ್ದು. ಆದೇಶ ಆಗುತ್ತೆ ನೋಡಿ, ನೆಕ್ಸ್ಟ್ ಹೋಗ್ತಾರೆ. ವೆರಿ ಸೂನ್ ದೇ ವಿಲ್ ಗೋ ಆ್ಯಂಡ್ ಗ್ಯಾಗ್ ಎವ್ರಿ ಒನ್. ಈಗ ನಾವು ಏನು ಮಾತಾಡ್ತಿದ್ವಿ ನೀವು ಬಿಟ್ಟರೆ ಇದನ್ನು ಡಿಲೀಟ್ ಮಾಡಬೇಕು ಅಂತ ಹೋಗ್ತಾರೆ ನೋಡಿ ಕೋರ್ಟ್ಗೆ. ಹೋಗ್ತಾರೆ, ಹೋಗಿದ್ರು, ನಾವು ಅದನ್ನು ಸೈಲೆನ್ಸ್ ಮಾಡಿದ್ವಿ, ಈಗ ಅದನ್ನು ವಾಯ್ಸ್ ಕೊಡ್ತಾರೆ. ಸರ್, ಈಗ ಧರ್ಮಸ್ಥಳಗಳಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಅನ್ನೋದು ದೊಡ್ಡ ವಿಷಯ. ಅದು ಒಂದಲ್ಲ ಎರಡಲ್ಲ 106. ಇದರ ನಡುವೆ ಈ ಪ್ರಕರಣದ ಮೂಲಕ ಆದರೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಲಿ ಅನ್ನುವಂಥ ಹೋರಾಟ ಮತ್ತೆ ಮುನ್ನೆಲೆಗೆ ಬಂತು. ಈಗ ಕ್ಲೀನ್ ಚಿಟ್ ಇಂದ ಸರ್ ನೋಡಿ ಅದು ಇಲ್ಲ, ಅದಿಲ್ಲ, ಸ್ಟಾಪ್ ಆಗೋದಿಲ್ಲ, ಅದು ಆಗೋದು. ಈಗ ಈ ಹೋರಾಟಗಾರರಿಗೆ ಒಂದು ಹ್ಯಾಟ್ಸಪ್. ಸೌಜನ್ಯ ಕೊಲೆ ನಂತರ ಹೋರಾಟಗಳಾಯಿತು, ನೋ ಮೋರ್ ಸೌಜನ್ಯ. ಸೌಜನ್ಯ ಕೊಲೆ ಪ್ರಕರಣ ನಂತರ ನೋ ಸೌಜನ್ಯ, ನೋ ರೇಪ್, ನೋ ಮರ್ಡರ್, ನೋ ಬುರಿಯಲ್. ವುಮನ್ ಆರ್ ಸೇಫ್. ಸೌಜನ್ಯಕ್ಕೆ ಮೊದಲು ಅನ್ಸೇಫ್. ಸೊ ದೇರ್ ಫಾರ್ ಹೋರಾಟಗಾರರಿಗೆ ಅಕ್ಸೆಪ್ಟ್. ನಿಮ್ಮ ಹೋರಾಟದಿಂದ 106 ಮಹಿಳೆಯರ ಪ್ರಾಣವನ್ನು ನೀವು ಕಾಪಾಡಿದ್ದೀರಾ. ಹೋರಾಟಗಾರರು ಎಲ್ರಿಗೂ ಧನ್ಯವಾದಗಳು, ಲಾಲ್ ಸಲಾಂ, ಆಕ್ಸೆಪ್ಟ್. ಬಟ್ ಅದು ಏನಾಗುತ್ತೆ, ಆನೆ ಮೌತ, ಅವನ ತಂಗಿ ಲಕ್ಷ್ಮಿ, ಯಮುನಾ, ರೇಪು, ಮರ್ಡರು. ಸೌಜನ್ಯ ಕೊಲೆ ಪ್ರಕರಣಕ್ಕೆ 18 ದಿವಸಕ್ಕೆ ಮೊದಲು ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ, 12 ಗಂಟೆಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. 12 ಗಂಟೆ ಸ್ಥಳಕ್ಕೆ ಹೋಗ್ತಾರೆ, 2 ಹೆಣಗಳು ಬಿದ್ದಿದೆ. 6:30ವರೆಗೆ FIR ರಿಜಿಸ್ಟರ್ ಮಾಡಿಲ್ಲ. ರಾಜಶೇಖರ್ ರೈ ಅನ್ನೋವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವ್ರ ಹತ್ರ ಒಂದು ಕಂಪ್ಲೇಂಟ್ ತಗೊಂಡು FIR ನೋಂದಣಿ ಮಾಡ್ತಾರೆ. 2015 ಸಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ದೂರುದಾರ ಚಾಲೆಂಜೇ ಮಾಡಿಲ್ಲ, ಅದು ಹಂಗೆ ಬಿದ್ದಿದೆ. ಈಗ ನಾವು ಓಪನ್ ಮಾಡ್ಬೋದು ಅದನ್ನು, ಈಗ ಓಪನ್ ಮಾಡ್ಬೋದು, ಮಾಡ್ತಾರೆ ಯಾರಾಗಲೂ. ಮತ್ತು ವೇದವಲ್ಲಿ ಗಂಡನ್ನ 2 ವರ್ಷ ಒಳಗಡೆ ಹಾಕ್ಬಿಟ್ರು, ಹೊರಗೆ ಬಂದಿದ್ದಾನೆ, ಆ ಕೇಸು ಮುಚ್ಚಲಾಗಿದೆ, ಈಗ ಓಪನ್ ಮಾಡ್ಬೋದು. ಈಗ ಪದ್ಮಲತಾ ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾಳೆ, ಕ್ಲಾಸಿಂದ ಹೊರಗೆ ಕರ್ಕೊಂಡ್ಬಂದಿದ್ದು ಯಾರು, ಕ್ಲಾಸ್ ರೂಮಿಂದ ಹೊರಗೆ ಕಳಿಸಿದ್ದು ಯಾರು, ಯಾರು ಕಾರಲ್ಲಿ ಹೋದ್ಲು, ಯಾವತ್ತಿಂದ ಮಿಸ್ ಆದ್ಲು, ಪೊಲೀಸರಿಗೆ ಇದನ್ನ ತನಿಖೆ ಮಾಡೋಕ್ಕೆ ಯೋಗ್ಯತೆ ಅಲ್ವಾ? ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕಾ? ಅದರಲ್ಲಿ ಯಾಕೆ ಸಿ ರಿಪೋರ್ಟ್ ಹಾಕಿದ್ರು? 40 ವರ್ಷದಿಂದ ಸಿ ರಿಪೋರ್ಟ ಎಂಥದ್ದಿದ್ವ? ನಾವೇನು ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ವಾ? ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಇದೆಲ್ಲನೂ. ಈಗ ಏನು ಮಾಡ್ತಾರೆ ಅಂದರೆ ಕ್ಲೀನ್ ಚೀಟು, ಚಾರ್ಜ್ ಶೀಟು, ಇವ್ರ ಮೇಲೆ ಯಾರು ವಿಸಿಲ್ ಬ್ಲೋವರ್ಸು, ಇವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅದೇ ಸೆಕ್ಷನ್ಸ್, ಅದೇ ಇದೆ 9 ಸೆಕ್ಷನು. ಎಲ್ಲ ಸೆಕ್ಷನ್ನು ಸುಳ್ಳು ಮಾಹಿತಿ, ಸುಳ್ಳು ದೂರು, ಸುಳ್ಳು ಸಾಕ್ಷಿ ಅನ್ನೋ ಸೆಕ್ಷನ್ಸೇ. ಅದರಲ್ಲಿ 4 ಸೆಕ್ಷನ್ಸು ಕೋರ್ಟ್, ಅದು ಪೊಲೀಸರಿಗೆ ಅಧಿಕಾರನೇ ಇಲ್ಲ. ಆ ಸೆಕ್ಷನ್ಸ್ 4: 28, 29,
31, 32, 33 BNS ಪೊಲೀಸರಿಗೆ ಅಧಿಕಾರನೇ ಇಲ್ಲ, ಸೆಕ್ಷನ್ ಹೆಂಗೆ ಆ್ಯಡ್ ಮಾಡಿದ್ರು. ಇನ್ನು 3 ಸೆಕ್ಷನ್ಸು ನಾನ್ ಕಾಗ್ನಿಸಬಲ್ ಅಫೆನ್ಸ್, ಅದನ್ನ ಹೆಂಗೆ ಆ್ಯಡ್ ಮಾಡಿದ್ರು. 336 ಯಾರ ರೆಪ್ಯುಟೇಷನ್ ಹಾಲ್ ಮಾಡಿದ್ರು ಇವರು. ಅವ್ರು ಯಾರಾಗಲೂ ಅವ್ರ ಮನುಷ್ಯ ಇರಬೇಕಲ್ಲ. whose reputation was spoiled, who was subjected to cheating, ಮೋಸ ಮಾಡಿದ್ದು ಯಾರು, ರೆಪ್ಯುಟೇಷನ್ ಯಾರಿಗೆ ಹಾಲಾಯಿತು. ಫಾಲ್ಸ್ ಡಾಕ್ಯುಮೆಂಟ್ ಏನು, ಯಾರು ಯಾವ ಡಾಕ್ಯುಮೆಂಟನ್ನು ಸುರಿಸ್ತೀವಿ ಹೇಳಿ ನೀವು. ಈ ಸೆಕ್ಷನ್ಸ್ ಯಾಕೆ ಹಾಕಿದ್ರಿ ನೀವು. ಈಗ 4 ಜನಕ್ಕೆ ನೋಟಿಸ್ ಕೊಟ್ಟು ಬರಲೇಬೇಕು, ಬರಲಿಲ್ಲ ಅಂದರೆ ಅಂದರು ನೈತೋ ಬಾಹರು, ಅಂದರ್ ಬಾಹರ್ ಗೇಮು ಯಾರು ಆಡ್ತಾ ಇದ್ದಾರೆ. ಇದರ ಫಲಶ್ರುತಿನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಶಸ್ತ್ರಾಸ್ತ್ರಗಳಿದ್ದಾವೆ ಅಂತ ಅವರನ್ನ ಗಡಿಪಾರ್ ಮಾಡುವಂತ ಇಲ್ಲ, ಅದು ಸ್ಟೇ ಆಗಿದೆ ಅಲ್ಲ, ಗಡಿಪಾರ್ ಅನ್ನೋದು ಸ್ಟೇ ಆಯ್ತು. ಆ ಪ್ರಯತ್ನದಲ್ಲಿ ಇದು ಒಂದಾಗಿತ್ತಂತ ಅವ್ರನ್ನ ಲಾಕ್ ಮಾಡಕ್ಕೆ ಅಥವಾ ಅವ್ರನ್ನ ಅದೇ ಹೌದು. ಕೋಕ್ಸಿಂಗ್, ಕೊಯರ್ಸಿಂಗ್. ಕೋಕ್ಸಿಂಗ್ ಅಂದ್ರೆ ನಿನ್ಗೆ ಪೊಸಿಷನ್ ಕೊಡ್ತೀನಿ, ಹಣ ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ ಅಂದು ಕೋಕ್ಸಿಂಗ್. ಕೊಯರ್ಸಿಂಗ್ ಅಂದ್ರೆ ಹೊಡಿತೀವಿ ಬಡಿತೀವಿ ಅಂದ್ರೆ ಅದು ರೌಡಿಸಮ್. ಸೊ ಗಡೀಪಾರು, ನೋಟಿಸು, ಜೈಲು, ಬೇಲು, ರೈಲು, ಟೈಲು, ಇದು ನಡೀತಾ ಇದೆ. ಇದೆಲ್ಲ ಏನಿದು. ಬಟ್ ಜನರ ಬಾಯನ್ನು ಮುಚ್ಚಕ್ಕಾಗೋದಿಲ್ಲ. ನಿಜ ಏನು ಸುಳ್ಳು ಏನೊಂದು ಇಡೀ ಬೆಳ್ತಂಗಡಿ, ಧರ್ಮಸ್ಥಳ, ಕರಾವಳಿ ಪ್ರದೇಶದಲ್ಲಿ ಎಲ್ರಿಗೂ ಗೊತ್ತಿದೆ. ಎಲ್ಲರಿಗೂ ಏನು ಕಣ್ಣು ಮುಚ್ಕೊಂಡಿದ್ದಾರೆ, ಕಿವಿಯಲ್ಲಿ ಏನು ಹೂವು ಇಟ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಇದೆ. ಹಾಗಾದ್ರೆ ಸರ್, ಈ ಧರ್ಮಸ್ಥಳದ ಈ ಪ್ರಕರಣ, ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಒಂದು ಪಕ್ಷ ನೀವು ಹೇಳ್ದಂಗೆ ಕ್ಲೀನ್ ಚಿಟ್ ಕೊಡುವಂತ ಒಂದು ರಿಪೋರ್ಟ್, ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಅನ್ನೋದೇ ಆದ್ರೆ ಆನೆ ನಡೆದಿದ್ದೇ ಹಾದಿ ಅನ್ನೋದಕ್ಕೆ ಅವಕಾಶ ಕೊಟ್ಟಂಗಾಗಲ್ವಾ ಕಾನೂನು? ಹೌದು. 50 ವರ್ಷದಿಂದ ಯಾಕೆ ಇದುವರೆಗೆ ಯಾರೊಂದು ಕಂಡಿಡ್ದಿಲ್ಲ? ಯಾಕೆ ಬಿ ರಿಪೋರ್ಟು, ಯಾಕೆ ಸಿ ರಿಪೋರ್ಟು, ಯಾಕೆ ಅಕ್ಯೂಟಲ್ಲು? ಈಗ ಸೌಜನ್ಯ ಕೇಸಲ್ಲಿ ಅವಳ ಕೈಯಲ್ಲಿ ಛತ್ರಿ ಇತ್ತು, ಕಾಲಲ್ಲಿ ಚೊಪ್ಲಿ ಇತ್ತು, ಏನಾಯಿತು? ಕೈಯಲ್ಲಿ ಪುಸ್ತಕ ಇತ್ತು, ಏನಾಯಿತು? ಒಳ ಉಡುಪು ಏನಾಯಿತು? DNA ಮೆಟೀರಿಯಲ್ ಏನಾಯಿತು? CCTV ಫುಟೇಜಸ್ ಏನಾಯಿತು? ಕ್ಯಾಮರಾ ಏನಾಯಿತು? ಕಣ್ಣಾರೆ ಕಂಡ ಸಾಕ್ಷಿಗಳು ಏನಾಯಿತು? ಸಂತೋಷ್ ರಾವ್ ಮೇಲೆ ಪಿಮೋಸಿಸ್ ಕಾಯಿಲೆ ಏನಾಯಿತು? ಏಕೆಂದರೆ ಏನಾಗುತ್ತೆ, ಈಗ ಒಂದು ಕೊಲೆ ಪ್ರಕರಣ, ಅತ್ಯಾಚಾರ, ಎಲ್ಲರೂ ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಎಲ್ಲರೂ ಸೇರಿಕೊಂಡು ಕೊಲೆ ಮಾಡಿದಾರ ಅನ್ನೋದು ಸಮಸ್ಯೆ ಬರ್ತಾ ಇದೆ. ಡಾಕ್ಟ್ರು ಯಾಕೆ ಸಾಕ್ಷಿ ನಾಶಪಡಿಸ್ಬೇಕು? ಡಾಕ್ಟ್ರು ಯಾಕೆ ಮಾಡಬೇಕು? ಪೊಲೀಸರು, CBI, CID, ಲೋಕಲ್ ಪೊಲೀಸು, 2 CBI ಆಫೀಸರು, ಕಾನೂನು ಗೊತ್ತಿಲ್ವಾ? ತನಿಖೆ ಗೊತ್ತಿಲ್ವಾ? ಹೆಂಗೆ ಚಾರ್ಜ್ ಶೀಟ್ ಹಾಕಿದ್ರು? DNA ಇಲ್ಲದೆ ಎಲ್ಲ ಹೆಂಗೆ ಹಾಕಿದ್ರು? DNA ಮೆಟೀರಿಯಲನ್ನು ಯಾಕೆ ನಾಶಪಡಿಸಿದ್ರು? ಇದು ಒಂದು ಆಯಾಮ. ಇನ್ನೊಂದು ಆಯಾಮದಲ್ಲಿ ನಾವು ನೋಡೋದಾದ್ರೆ, ಕ್ಲೀನ್ ಚಿಟ್ ಸಿಗುತ್ತೋ ಮತ್ತೊಂದು ಚಾರ್ಜ್ ಶೀಟ್ ಅಂತೂ ಸಲ್ಲಿಕೆ ಆಗುತ್ತೆ ಅಂತ ಅನಾಹುತಗಳೇ ಸಂಭವಿಸಿರಲಿಲ್ಲ. ಅಯ್ಯೋ, ಅದು ಆಗ್ಬಿಟ್ರೆ ಅಲ್ಲೇ ಎಸ್ಕೇಪ ಅಲ್ಲ ಸರ್, ಅಂತ ಅನಾಹುತಗಳೇ ಸಂಭವಿಸಿರಲಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಈ ಸಂಸ್ಥೆಯನ್ನ, ಧರ್ಮಾಧಿಕಾರಿಗಳನ್ನ, ಆ ಕುಟುಂಬವನ್ನ ಕಾನೂನಿನ ವ್ಯಾಪ್ತಿಗೆ ತರುವಂತ ಒಂದು ಷಡ್ಯಂತ್ರವನ್ನ ಈ ಗುಂಪು ಮಾಡಿದೆ ಅಂತ ಆಗೋದಿಲ್ವಾ? ಹಂಗೆ ಆಗುತ್ತೆ. ಅದು ಅಲ್ಲಿಗೆ ಮುಗ್ದೋಗುತ್ತಾ? ಅದ್ರ ಮೇಲೆ ಗ್ರಿಲ್ಲಿಂಗ್ ಇಲ್ವಾ? ಅವ್ರ ಕೋರ್ಟಲ್ಲಿ ಸಾಕ್ಷಿ ಹೇಳಬೇಕಲ್ವಾ? ಸಪೋಸ್ ನೀವು ಹೇಳ್ದಂಗೆ ಇವ್ರು 4 ಜನ ಮೇಲೆ ಒಂದು ಚಾರ್ಜ್ ಶೀಟ್ ಆಗುತ್ತೆ. ಇವ್ರು ಬಂದು ಹೌದು ಸ್ವಾಮಿ ನಾವು ತಪ್ಪು ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಅವರು ಒಂದು ಲಾಯರ್ನ ಕರ್ಕೊಂಡು ಹೋಗಿ ಬಿಡ್ತಾರೆ. ಆ ಲಾಯರ್ ಗ್ರಿಲ್ಲಿಂಗು, ಡ್ರಿಲ್ಲಿಂಗು ಇದೆಲ್ಲ ಮಾಡಲ್ವಾ? ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಸರ್? ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಇವ್ರ ಮೇಲೆ ಹಾಕಿದ್ರೆ, ಇವ್ರು ಈಗ ಈ 4 ಜನನ್ನ ನನ್ನ ಪ್ರಕಾರ ಇವರು ಅಲ್ಲಿ ಹೋದ್ರೆ ಬಂಧಿಸ್ತಾರೆ. ಬಂಧಿಸಿದ್ದು ಇವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇವ್ರನ್ನ ನಾವು ತನಿಖೆ ಮಾಡಬೇಕಂದು 15 ದಿವಸ ಕೇಳ್ತಾರೆ, 12 ದಿವಸ ಕೊಡ್ತಾರೆ, ಮತ್ತೆ ಒಂದು 3 ದಿವಸ ಕೊಡ್ತಾರೆ. ಅದಾದಮೇಲೆ 4 ಜನರಲ್ಲಿ ಒಬ್ಬರನ್ನ ಅಪ್ರೂವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಪ್ರೂವರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ಹೊರಗೆ ಬಂದುಬಿಡಿ, ಅವ್ರ ಮೇಲೆ ಹೇಳ್ಬಿಡಿ ಅಂದು ಟ್ರೈ ಮಾಡ್ಬೋದು.
ಇದೆಲ್ಲನೂ ನಡೆಯುತ್ತೆ. ಯಾರು ಇದು ಫೈಟ್ ಅಂದು ಕೋರ್ಟಲ್ಲಿ ಬಂದರೆ ಯಾವುದೋ ಲಾಯರ್ ಹೋಗಿ ಕ್ರಾಸ್ ಮಾಡ್ತಾನೆ ತಾಕತ್ತಿರೋನು. ನೀವು ಆ ಪ್ರಯತ್ನದಲ್ಲಿದ್ದೀರಾ ಸರ್? ನಾನು ಬೆಂಗಳೂರು ಲಾಯರು, ನಾನು ಯಾಕೆ ಮಂಗಳೂರು ಹೋಗ್ತೀನಿ? ರೈಟ್ ರೈಟ್ ಗಾಟ್ ಇಟ್. ಮುಂದೆ ಏನಾಗ್ಬೋದು ಸರ್ ಹಾಗಾದ್ರೆ ಈ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ? ಜನರ ಬಾಯಿ ಮಾತ್ರ ಮುಚ್ಚಕ್ಕಾಗೋದಿಲ್ಲ, ಹೋರಾಟಗಾರರು ಬಾಯನ್ನು ಯಾರು ಮುಚ್ಚಕ್ಕಾಗಲ್ಲ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಕೇಸನ್ನು ನೋಡ್ತಾ ಇದ್ದಾರೆ. ನೀವೇನಾದ್ರೂ ಕೇಳ್ತೀರಾ ಹಾಗಾದ್ರೆ ನ್ಯಾಯ ಎಲ್ಲಿದೆ ಅಂತ? ನಿಮ್ಮ ಬಾಯಲ್ಲೂ ಈ ಪ್ರಶ್ನೆ ಬರುತ್ತಾ? ನ್ಯಾಯ ಎಲ್ಲಿದೆ ಎಂದು ಸುಮಾರು 3 ತಿಂಗಳಿಂದ ಕೇಳ್ತಾ ಇದ್ದೀನಿ. ಇವತ್ತನ್ನ ಕೇಳಬೇಕು. ಅನ್ಯಾಯ ಆಗಿದೆ, ಪದ್ಮಲತಾಗೆ ಅನ್ಯಾಯ ಆಗಿದೆ, ವೇದವಲ್ಲಿಗೆ ಆಗಿದೆ, ಸೌಜನ್ಯಗೆ ಆಗಿದೆ, ಆನೆಮಾತನಿಗೆ ಆಗಿದೆ, ಲಕ್ಷ್ಮೀ ಯಮುನಾಕ ಆಗಿದೆ. ಎಷ್ಟು ಅಸಹಜಗಳು ಸಾವಾಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ. ಎಷ್ಟು ಹೆಣಗಳನ್ನ ಊತಾಕಿದ್ದಾರೆ, ಅನ್ಯಾಯಗಳು ಆಗಿದೆ. ಇದನ್ನ ಒಂದು ಲಾಯರು ಒಂದು ಪ್ರಜೆ ಕೇಳಿಲ್ಲ ಅಂದರೆ ಅದನ್ನು ಅವನು ಮೂರ್ಖ, ಅವನು ಬುದ್ಧಿ ಇಲ್ಲ, ಸ್ವಾರ್ಥ. ಯಾರೋ ಎಲ್ಲೋ ಯಾರನ್ನೋ ಹೊಡೆದ್ಬಿಟ್ರೆ, ಕೊಲೆ ಮಾಡಿದರೆ, ಅತ್ಯಾಚಾರ ಮಾಡಿ ಊತ ಹಾಕಿದ್ರೆ ಬಾಯೇ ತೆಗೆದು ಕೇಳಿಲ್ಲ ಅಂದರೆ ಅವ್ರ ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ, ಸ್ವಾರ್ಥ ಅವನು. ರೈಟ್ ಸರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರ ಏನಾಗ್ಬೋದು, ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಏನಿರುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಜಿ ವೈಬ್ಸ್ ಪಾಡ್ಕಾಸ್ಟ್ ನಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖ ವಿಚಾರಗಳನ್ನ ಇವತ್ತು ಉಲ್ಲೇಖ ಮಾಡಿದ್ದಾರೆ. ಕಾದು ನೋಡೋಣ ಚಾರ್ಜ್ ಶೀಟ್ ನಲ್ಲಿ ಏನಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.